ಆ ಎರಡು ಮಕ್ಕಳ ಶವ ನೋಡಿ ಅವಳು ಅಳ್ತಾ ಇದ್ರೆ, ಅವಳು ಅಂದ್ರೆ ಆ ತಾಯಿ ಅಳ್ತಾ ಇದ್ರೆ ಅಲ್ಲಿ ನೆರೆದಿರೋರಿಗೆಲ್ಲ ಅನ್ಸಿದ್ದು ಅವಳ ಕತೆ ಈಗ ಮುಗಿಬೇಕು, ನಮ್ ಕೈಗೆ ಕೊಡಿ ಸರ್, ನಾವು ಅವಳ ಕತೆ ಮುಗಿಸ್ತೀವಿ ಅಂತ. ಒಂದು ತಾಯಿನ ಅವಳು ಆ ರೀತಿಯ ಒಂದು ಘಟನೆ ನಡೆದಿತ್ತು ಕುಣಿಗಲ್ನಲ್ಲಿ. ತಾಯಿಗೆ ದೊಡ್ಡ ಸ್ಥಾನ ನೀಡ್ತಾರೆ, ಆದ್ರೆ ಈ ತಾಯಿ ಇದ್ದಳಲ್ಲ, ಅವಳು ತನ್ನ ದೇಹದ ಆಸೆಗೆ ಹೋದವಳು. ಅದು ಯಾರ ಜೊತೆ? ಅಯ್ಯೋ, ಈ ಒಂದು ಕತೆ ನೋಡೋದಾದ್ರೆ ಯಾರನ್ನ ನಂಬೋದು, ಯಾರನ್ನ ಬಿಡೋದು? ನಮ್ಮ ಮನೆಯವರಂದ್ರೆ ಮಗನಂತೆ ಸಾಕಿದವನೇ ಈ ಮನೆಗೆ ದ್ರೋಹ ಮಾಡಿದಾಗ ಆ ಮನೆಯವರಾದ್ರೆ ಏನ್ ಮಾಡ್ಬೇಕು ಅಲ್ವಾ? ಹೌದು, ಈ ಘಟನೆ ನಡೆದಿರೋದು ಕುಣಿಗಲ್ನಲ್ಲಿ. ಈ ಮಾನವೀಯತೆ, ಮಾನ ಮರ್ಯಾದೆ ಎಲ್ಲ ಬಿಟ್ಟಾಗ ಆ ಒಂದು ಬದುಕು ಹೇಗಿರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಸ್ಟೋರಿ. ಕುಣಿಗಲ್ನ ಆ ಒಂದು ಕುಟುಂಬ, ಶಿವಣ್ಣ ಕುಟುಂಬ, ಅವ್ರು ಅಲ್ಲಿ ಒಂದು ಟೆಂಪಲ್ ನಲ್ಲಿ ಅರ್ಚಕರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅವ್ರಿಗೊಂದು ಒಳ್ಳೆ ಒಂದು ಮರ್ಯಾದಸ್ಥ ವ್ಯಕ್ತಿ ಇದ್ದಲ್ಲಿ ಎಲ್ಲ ಅವ್ರನ್ನ ಗೌರವಿಸ್ತಾ ಇರ್ತಾರೆ. ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿ ತಾನು ತನ್ನ ಮಕ್ಕಳನ್ನ ನೋಡೋದಲ್ಲದೆ ಅವರ ಅಕ್ಕ ತೀರೋಗಿರ್ತಾರೆ. ಆಗ ಅಕ್ಕ ಭಾವ ತೀರಿ ಹೋದಾಗ ಆ ಒಂದು ಹುಡುಗನನ್ನು ಕೂಡ ಅವನ ಅನಾಥ ಆಗಿ ಬೆಳಿಬಾರ್ದು, ನಮ್ ಜೊತೆ ಬೆಳೀಲಿ ಅಂತ ಹೇಳ್ಬಿಟ್ಟು ಅವನನ್ನು ಕೂಡ ತಂದು ಸಾಕ್ತಾ ಇರ್ತಾರೆ. ಎಲ್ಲ ಸರಿ ಇದ್ದಾಗ ಇವರಿಗೊಂದು ಮದುವೆ ಪ್ರಾಯ ಬಂದಾಗ, ಮದುವೆಗೆ ಹುಡುಗಿ ನೋಡಿದಾಗ ಈ ಕಾವ್ಯ ಎಂಬ ಹೆಣ್ಮಗ್ಳ ಅಪ್ಪ ಕೂಡ ಇವ್ರು ಕೆಲಸ ಮಾಡುವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರಂತೆ. ಒಳ್ಳೆ ಮನುಷ್ಯ, ಅವರ ಮಗಳನ್ನ ನೋಡಿ ಇವ್ರಿಗೂ ಇಷ್ಟ ಆಗತ್ತೆ. ಸರಿ, ಮದ್ವೆ ನಡೆಯುತ್ತೆ. ಅಲ್ಲಿ ಆ ಕಂಪನಿಯವರು ಎಲ್ಲ ಸೇರಿ ಮದುವೆ ಮಾಡ್ತಾರೆ. ಈತನ ಜೊತೆ ಬಂದ ಮೇಲೆ ಸಂಸಾರ ಚೆನ್ನಾಗೇ ಹೋಗ್ತಾ ಇರತ್ತೆ, 2 ಮಕ್ಳಾಗತ್ತೆ. ಅಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇತ್ತು. ಈ ಅಕ್ಕನ ಮಗನ ತಂದು ಮನೇಲಿಟ್ಟು ಸಾಕ್ತಾ ಇದ್ರಲ್ಲ, ಅಕ್ಕನ ಮಗ ಅಂದ್ರೆ ಏನು? ನಮಗೆ ಮಗನ ಸಮ. ಅಕ್ಕ, ತಂಗಿ, ಅಣ್ಣ, ತಮ್ಮ ಇವರ ಮಕ್ಕಳೆಲ್ಲ ನಮಗೆ ನಮ್ಮ ಮಕ್ಕಳಂತೇಳಿ ನಾವು ಭಾವಿಸುದು. ಅಲ್ಲಿ ಬೇರೆ ಏನು ನೋಡಕ್ ಹೋಗಲ್ಲ. ಈತ ಕೂಡ ಅಷ್ಟೇ. ಆ ಒಂದು ಹುಡುಗ, ಆತನ ಹೆಸರು ಹೇಮಂತ್ ಅಂತ, ಅವನ ತಂದು ಸಾಕ್ತಾ ಇರ್ತಾರೆ. ಆತ ಬೆಳಿತಾ ಇದ್ದಾಗ ಈ ಒಂದು ಇವನ ಹೆಂಡತಿ ಇದೆಯಲ್ಲ, ಇವನ ಹೆಂಡತಿ ಮೇಲೆ ಆತನಿಗೆ ಮೋಹ ಆಗುತ್ತೆ. ಈಕೆಗೂ ಆ ಹುಡುಗನ ಮೇಲೆ ಮೋಹ ಆಗುತ್ತೆ. ಮಗನ ಸಮ ಪ್ರಾಯದಲ್ಲಿ ಹೇಳ್ತಾ ಇಲ್ಲ, ಈಕೆಗೆ 28 ವರ್ಷ, ಆ ಹುಡುಗನಿಗೆ 23 ವರ್ಷ. ಆದ್ರೆ ಸಂಬಂಧದಲ್ಲಿ ಈಕೆ ಆತನಿಗೆ ಅತ್ತೆ ಆಗ್ಬೇಕು, ಅಂದ್ರೆ ಮಗ ಅಂತಾನೆ ಹೇಳ್ಬೇಕು ಈ ಒಂದು ಸಂಬಂಧ. ಈ ಶಿವಣ್ಣ ಕೆಲ್ಸಕ್ಕೆ ಹೋಗಿ ಬರುವಾಗ, ಈಗ ನಮ್ಮ ಮನೇಲೆ ನಾವ್ ಯಾರನ್ನಾದ್ರೂ ಇದ್ದಾಗ ನಾವು ಅವ್ರನ್ನ ಯಾರನ್ನೂ ಸಂಶಯ ಮಾಡಕ್ ಆಗಲ್ಲ. ಕೆಲ್ಸಕ್ಕೆ ಹೋಗಿ ಬರುವಾಗ ಎಲ್ಲ ನಾರ್ಮಲ್ ಆಗೇ ಇರ್ತಾರೆ. ಅಕ್ಕಪಕ್ಕದ ಮನೆಯವ್ರು ಹೇಳ್ತಾರೆ, ಯಾಕೋ ನಿಮ್ಮ ಅಕ್ಕನ ಮಗ ಮತ್ತು ನಿಮ್ಮ ಹೆಂಡತಿ ಇರುವ ರೀತಿ, ಅವ್ರ ಕ್ಲೋಸ್ನೆಸ್ ಅದೇನು ಸರಿ ಕಾಣ್ತಾ ಇಲ್ಲ ಆತ. ಆಗ ಈ ಶಿವಣ್ಣ ಅಬ್ಸರ್ವ್ ಮಾಡ್ತಾರೆ. ಅವ್ರಿಗೂ ಆಗ ಅನಿಸ್ತೆ. ಫಸ್ಟ್ ಮನಸ್ಸು ಒಪ್ಪಲ್ಲ, ಮಗನ್ ಜೊತೆ ಇದು ನಮ್ಮ ಮನೇಲೆ ಬೆಳೆದ ಹುಡುಗ, ನಮಗೆ ಈ ರೀತಿ ಮಾಡ್ತಾನ ಅನ್ಸುತ್ತೆ. ನಂತರ ಇವಳು ಅವನ ಜೊತೆ ಓಡಿ ಹೋಗಕ್ಕೆ ನೋಡ್ತಾಳೆ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಗುತ್ತೆ. ತಪ್ಪಾಯ್ತು ತಲೆ ಹೇಳಿ ಬರ್ತಾರೆ. ಊರವರೆಲ್ಲ ಹೇಳ್ತಾರೆ, ಅವನ ಪಾಡಿಗೆ ಬಿಟ್ಟು ಬಿಡು, ಅವನ ಲೈಫ್ ಅವ್ನು ನೋಡ್ಕೊಳ್ಳಿ, ನೀವು ಇನ್ನೂ ಚೆನ್ನಾಗಿರೀತ. ಈಕೆ ತಪ್ಪಾಯ್ತು ಅಂತೇಳಿ ವಾಪಸ್ ಬಂದವಳು ಸುಮ್ನೆ ಬಂದಿರ್ಲಿಲ್ಲ. ಸ್ವಲ್ಪ ಮನೆಯಲ್ಲಿ ಚಿನ್ನಾಭರಣಗಳೆಲ್ಲ ಬಿಟ್ಟು ಹೋಗಿದ್ಲು ಫಸ್ಟ್ ಹೋಗುವಾಗ. ಅದನ್ನ ತೆಗೆದುಕೊಂಡು ಮತ್ತೆ ಅವನ ಜೊತೆ ಪರಾರಿಯಾಗೋ ಒಂದು ಆಲೋಚನೆಯಲ್ಲಿ ಮನೆಗೆ ವಾಪಸ್ ಬಂದಿರ್ತಾಳೆ. ಪಾಪ ಶಿವಣ್ಣ, ಏನೋ ನಡೆದು ಹೋಯ್ತು, ನನ್ನ 2 ಮಕ್ಕಳಿಗೆ ತಾಯಿ ಬೇಕು, ಇವಳು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿರ್ತಾರೆ. ನೋಡಿದ್ರೆ ಈ ಒಂದು ಪಾಪಿ ಹೆಂಗಸು ಬಂದು ಚಿನ್ನಾಭರಣ ಎಲ್ಲ ತಗೊಂಡು ಮತ್ತೆ ಅವನ ಜೊತೆ ಓಡಿ ಹೋಗ್ತಾಳೆ. ಎಷ್ಟು ಅವಮಾನ ಆಗುತ್ತೆ. ಈ ರೀತಿ ಆದಾಗ ಸಮಾಜದಲ್ಲಿ ಮುಖ ಎತ್ತಿ ಆಕೆ ತಪ್ಪು ಮಾಡಿದ್ರು, ಈ ಮನುಷ್ಯ ಒಳ್ಳೆ ರೀತಿಲಿ ಬದುಕ್ತಿದ್ದ ಮನುಷ್ಯ, ಈತನಿಗೆ ಅದು ಸಹಿಸಕ್ಕೆ ಸಾಧ್ಯ ಆಗಲ್ಲ. ಏನೋ ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡ್ತಿದ್ರು, ಕುಟುಂಬನ ತುಂಬಾ ಚೆನ್ನಾಗಿ ನೋಡ್ತಿದ್ರು, 2 ಮಕ್ಕಳನ್ನ ಬಿಟ್ಟು ಹೋಗಾಗ ಸಹಿಸಕ್ ಆಗಲ್ಲ. ಎಲ್ಲ ಊರವರೆಲ್ಲ ಹೇಳ್ತಾರೆ ಅಂತ, ತುಂಬಾ ದುಃಖ ಪಡ್ತಾರೆ, ನಂಗೆ ಈ ರೀತಿ ಅವಮಾನ ಆಯ್ತಲ್ಲ. ಈ ಮಕ್ಕಳ ಮುಖ ನೋಡಿ ನೀನೆಲ್ಲ ಸಹಿಸ್ಕೊ, ನಿನ್ನ ಬದುಕಿನಲ್ಲಿ ಈಗ ಒಂದು ಘಟನೆ ನಡೆದು ಹೋಗಿದೆ, ಬಿಟ್ಟು ಬಿಡು ಅಂತಾರೆ. ಆ ಒಂದು ಮನಸ್ಸಿಗೆ ತಡೆಯಕ್ ಆಗ್ಲಿಲ್ಲ. ಆ ವ್ಯಕ್ತಿ ತಾನು ಜೀವ ಕಳೆದುಕೊಳ್ತಾರೆ. ತಾನು ಜೀವ ಕಳೆದುಕೊಳ್ಳುವ ಮೊದ್ಲು ತನ್ನ 2 ಮಕ್ಕಳು ಈ ಒಂದು ಹೆಂಗಸನ್ನ ನಂಬಿ ಬಿಟ್ಟು ಹೋಗಕ್ಕಾಗತ್ತಾ ಎಂಬ ಆಲೋಚನೆ ಬಂದಿರ್ಲಬಹುದು. ಅಥವಾ ತನ್ನ ತಾಯಿ ಇಂಥವಳು ಮುಂದೆ ಆ ಮಕ್ಕಳು ಅವಮಾನ ಎದುರಿಸ್ಬೇಕು, ಏನೋ ಒಂದು ಆಲೋಚನೆ ಬಂದಿರ್ಬೋದು. 2 ಮಕ್ಕಳು 10 ವರ್ಷಕ್ಕಿಂತ ಚಿಕ್ಕವರು. ಅವರ 2 ಮಕ್ಕಳ ಜೀವ ತೆಗೆದು ಆ ವ್ಯಕ್ತಿ ಸಾವಿಗೆ ಶರಣಾಗ್ಬಿಡ್ತಾರೆ. ಈ ಒಂದು ಘಟನೆ ಇಡೀ ಕುಣಿಗಲ್ನ ನಡಗಿಸುತ್ತೆ. ಕುಣಿಗಲ್ ಮಾತ್ರ ಅಲ್ಲ, ಈ ಒಂದು ಘಟನೆ ಕೇಳಿದಾಗ ನಮ್ಮ ಮನಸ್ಸಾಕ್ಷಿ ಇದೆಯಲ್ಲ, ಏನ್ ನಡೀತಿದೆ ಅನಿಸುತ್ತೆ. ಆವಾಗ ಈ ಮೃತದೇಹ ನೋಡಕ್ಕೆ ಈ ಓಡಿ ಹೋದವಳು ಕಾವ್ಯ ಬಂದಾಗ ಅಲ್ಲಿ ಕಂಡ ದೃಶ್ಯ ನೋಡಿ ಎಲ್ಲರಿಗೂ ಕೋಪ ಬರುತ್ತೆ. ಆಕೆ ಬಾಯಿ ಬಡಿದು ತನ್ನ ತಾಯಿ ಪ್ರೀತಿ ತೋರ್ಸಕ್ಕೆ ನೋಡ್ತಿದ್ಲು.
ತಾಯಿ ಪ್ರೀತಿ ನಿಜವಾಗಿಯೂ ಆಕೆ ತೋರಿಸೋದೇ ಆಗಿದ್ರೆ ಈ ರೀತಿ ಮಾಡ್ತಾ ಇರ್ಲಿಲ್ಲ. ಒಂದು ದೇಹದ ಆಸೆಗೆ ಈತ ಏನ್ ಕಮ್ಮಿ ಮಾಡಿದ್ದ? 2 ಮಕ್ಕಳನ್ನ ಕೊಟ್ಟಿದ್ದ, ಚೆನ್ನಾಗಿ ನೋಡ್ಕೊಂಡಿದ್ದ. ಅವಳಿಗೆ ಚಿನ್ನದ ಸರ ಬೇಕು ಅಂದಾಗ ಅದು ಮಾಡಿಸಿದಂತೆ. ಇತ್ತೀಚೆಗಷ್ಟೇ ಒಂದು 25 ಗ್ರಾಮ್ ಚಿನ್ನದ ಸರ ಎಲ್ಲ ಮಾಡಿಸಿ ಕೊಟ್ಟಿದ್ದ. ಎಲ್ಲವೂ ಚೆನ್ನಾಗಿ ನೋಡ್ಕೊಳ್ತಿದ್ದಾಗ ಒಂದು ಮಗನ ಜೊತೆ ಓಡಿ ಹೋಗ್ತಾಳೆ ಅಂದ್ರೆ ಏನ್ ಹೇಳ್ಬೇಕು ಇವಳಿಗೆ, ಅಲ್ವಾ? ಈ ಶಿವಣ್ಣ ಇದ್ದಾರಲ್ಲ, ಅವ್ರು ತುಂಬಾ ಕಷ್ಟದಲ್ಲಿ ಬೆಳೆದವರು. ಚಿಕ್ಕ ಪ್ರಾಯದಲ್ಲಿ ಅವ್ರ ಅಪ್ಪ ಅಮ್ಮ ತೀರಿ ಹೋಗಿರ್ತಾರಂತೆ. ನಂತರ ಅಕ್ಕಂದಿರ ಜವಾಬ್ದಾರಿನೂ ಈ ವ್ಯಕ್ತಿಯೇ ತೆಗೆದುಕೊಂಡು ಏನೋ ಸಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡು ಮನೆ ನೋಡ್ಕೊಳ್ತಿರ್ತಾರೆ. ಅಕ್ಕಂದಿರಿಗೆ ಮದುವೆ ಮಾಡಿದ ಮೇಲೆ ಒಂದ್ ಅಕ್ಕ ತೀರಿ ಹೋಗ್ತಾರೆ. ಅವರ ಮಗನೇ ಹೇಮಂತ್. ಅವನನ್ನು ಕೂಡ ನನ್ನಂತೆ ಈತ ಕಷ್ಟ ಪಡಬಾರ್ದು ಅಂತ ಮನೆಗೆ ತಂದಿಟ್ಟು ಆತನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಹೀಗೆ ನೋಡ್ಕೊಂಡ ಮಾವನಿಗೆ ಆತ ಮಾಡಿದ್ದು ಮಾತ್ರ ದೊಡ್ಡ ದ್ರೋಹ. ಅದ್ ಹೇಗೆ ಮನಸ್ಸು ಬಂತೇನೋ. ಈ ಒಂದು ವಿಷಯದಲ್ಲಿ ಇವರಿಬ್ರು ಇವರ ಪ್ರಾಣವನ್ನ ತೆಗ್ದಿಲ್ಲ ಎಂಬ ಕಾರಣಕ್ಕೆ ಇವ್ರಿಗೆ ದೊಡ್ಡ ಶಿಕ್ಷೆ ಆಗಲ್ಲ. ಇವರಿಬ್ರು ಸಮಾಜದ ಹೊರಗೆ ಚೆನ್ನಾಗೇ ಬದುಕಬಹುದು. ಎಂತಲ್ಲ, ತಾಯಿಯಾದವಳು ಆಕೆಯ ಕರ್ತವ್ಯವನ್ನು ಮಾಡ್ಲು ಮರ್ತಳು, ಮಗನಾದವನು ಕೂಡ ಒಂದಿಷ್ಟು ಇವರಿಬ್ರು ಯೋಚನೆ ಇದ್ರೆ ನಮ್ಮ ಸಂಬಂಧ ಏನು, ಇದರಿಂದ ನಮ್ಮ ಕುಟುಂಬದ ಮೇಲೆ ಆಗುವ ಪರಿಣಾಮ ಏನಂತ ಯೋಚನೆ ಮಾಡಿದ್ರೆ ಇವತ್ತು ಆ ಒಂದು ಕುಟುಂಬ ಈ ರೀತಿ ಸರ್ವನಾಶ ಆಗ್ತಾ ಇರ್ಲಿಲ್ಲ. ಈಗ ಆಕೆ ದೊಡ್ಡ ತಾಯಿ ಪ್ರೀತಿ ತೋರಿಸಿ ಅಳ್ತಾ ಇದ್ದಾಳೆ. ಇಂಥವರಿಗೆ ಈಗ ಕಾಲ ಅನ್ಬೇಕು, ಅಲ್ವಾ?